ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಳೆದ ವಾರ ಅಂದರೆ 9ನೇ ವಾರ ಔಟ್ ಆದ ಸ್ಪರ್ಧಿ ಸ್ನೇಹಿತ್ ಗೌಡ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ಟ್ರೋಲ್ ಆಗಿರುವುದನ್ನ ಕಂಡು ಸ್ನೇಹಿತ್ ಶಾಕ್ ಆಗಿದ್ದಾರೆ. ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಎಲ್ಲವೂ ಚೆನ್ನಾಗಿದೆ, ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂದುಕೊಂಡಿದ್ದೆ. ಆದರೆ ಅಪ್ಪ ಅಮ್ಮನಿಗೆ ತುಂಬಾ ಸ್ಟ್ರೆಸ್ ಆಗಿದೆ ಅಂತ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು. ಟ್ರೋಲ್ ಆಗಿದ್ದೇನೆ, ಕೆಟ್ಟ ಕಮೆಂಟ್ ಬಂದಿವೆ, ಅದನ್ನೆಲ್ಲ ನೋಡಿ ಅಪ್ಪ ಅಮ್ಮ ತುಂಬಾ ಡಿಸ್ಟರ್ಬ್ ಆಗಿದ್ರು ಎಂದು ಸಂದರ್ಶನದಲ್ಲಿ ಸ್ನೇಹಿತ್ ಬಾಯ್ಬಿಟ್ಟಿದ್ದಾರೆ. ಸ್ನೇಹಿತ್ ಹೊರಗಡೆ ಬಂದ್ಮೇಲೆ ವಿನಯ್ ಅವರ ಪತ್ನಿ ಅಕ್ಷತಾಗೆ ಫೋನ್ ಮಾಡಿದ್ರಂತೆ. ವಿನಯ್ ಗಿವ್ ಅಪ್ ಮಾಡಲ್ಲ ಎಂದು ಅಕ್ಷತಾಗೆ ಸ್ನೇಹಿತ್ ಧೈರ್ಯ ತುಂಬಿದ್ದಾರಂತೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ವಿನಯ್ ಗೆಲ್ಲಬೇಕು, ವಿನಯ್ ಗೆದ್ದರೆ ಒಳ್ಳೆತನ ಗೆಲ್ಲುತ್ತದೆ ಅಂತ ಸಂದರ್ಶನದಲ್ಲಿ ಸ್ನೇಹಿತ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಿನಯ್, ನಮ್ರತಾ ಹಾಗೂ ನನ್ನ ನಡುವೆ ಆಗಿದ್ದು ನಿಜವಾದ ಫ್ರೆಂಡ್ಶಿಪ್, ಗೇಮ್ಗಾಗಿ ಅಲ್ಲ ಅದು ಎಂದು ಸ್ನೇಹಿತ್ ಸ್ಪಷ್ಟಪಡಿಸಿದ್ದಾರೆ. ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ನಾನು ಬಿಗ್ ಬಾಸ್ ಮಟೀರಿಯಲ್ ಅಲ್ಲ, ಅಮ್ಮನಿಗೆ ಆಸೆ ಇತ್ತು, ಹೀಗಾಗಿ ಓದೆ ಎಂದಿದ್ದಾರೆ ಸ್ನೇಹಿತ್. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತಮ್ಮ ತಂದೆ ತಾಯಿಗೆ ಸ್ನೇಹಿತ್ ಕ್ಷಮೆ ಕೇಳಿದ್ದಾರೆ. ಆ ವಿಡಿಯೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು. ಮುಂದೆ ನಾನು ರಿಯಾಲಿಟಿ ಶೋಗಳಿಗೆ ಹೋಗಲ್ಲ, ಭಯಂಕರ ದುಡ್ಡು ಕೊಡ್ತೀನಿ ಅಂದ್ರೆ ಹೋಗ್ತೀನಿ, ನನಗೆ ರಿಯಾಲಿಟಿ ಶೋ ಸಾಕಾಯ್ತು, ನನ್ನ ರಿಯಾಲಿಟಿ ಜನ ನೋಡಿದ್ದು ಸಾಕು ಅಂತ ಮಾಧ್ಯಮದ ಸಂದರ್ಶನದಲ್ಲಿ ಸ್ನೇಹಿತ್ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.